ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ. ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರಪೂರ್ವಕವಾದಂತಹ ಸ್ವಾಗತ. ನಾನಿವತ್ತು ಒಂದು ಕಥೆಯೊಂದಿಗೆ ಬಂದಿದ್ದೇನೆ. ಇದು ನನ್ನ ಸ್ವರಚಿತ ಕಥೆ. ನಿಮಗೆ ಇಷ್ಟವಾಗಬಹುದು ಅಂತ ಹೇಳಿ ನಾನಾದರೂ ಭಾವಿಸ್ಕೊಳ್ತೇನೆ. ಕಥೆಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಥೆಯನ್ನು ಪ್ರಾರಂಭಿಸೋಣ. ಕತ್ತಲೆ ಆಚೆಗಿನ ರಹಸ್ಯ ಅನ್ನುವುದು ಕಥೆಯ ಶೀರ್ಷಿಕೆ. ಕಥಾವಚನವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕರ್ನಾಟಕದ ದಟ್ಟವಾದ ಅರಣ್ಯಗಳ ಮಧ್ಯೆ ಅಡಗಿರುವ ಮಾಲೂರು ಅನ್ನುವಂತಹ ಹಳ್ಳಿ. ಅಲ್ಲಿಗೆ ಒಂದು ಭಯಾನಕವಾದಂತಹ ಇತಿಹಾಸವಿತ್ತು. ಅಲ್ಲಿನ ಜನರು ಒಂದು ನಿರ್ದಿಷ್ಟವಾದ ಪಾಳು ಬಿದ್ದ ಬಂಗಲೆಯನ್ನು ಕಮಲೇಶ್ವರ ಪ್ರೇತ ಭವನ ಎಂದು ಕರೆಯುತ್ತಿದ್ದರು. ಆ ಭವನವು ದಶಕಗಳಿಂದಲೂ ಮುಚ್ಚಲ್ಪಟ್ಟಿತ್ತು. ಅದರ ಬಗ್ಗೆ ಅನೇಕ ದಂತಕಥೆಗಳು ಹಳ್ಳಿಯ ಜನರ ಬಾಯಿಂದ ಬಾಯಿಗೆ ಹರಿದಾಡುತ್ತಿದ್ದವು. ಯಾರೋ ಅಲ್ಲಿಗೆ ಹೋಗಿ ಬಂದರೂ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಸಾಮಾನ್ಯರಂತೆ ಇರಲಿಲ್ಲ ಎಂದು ಹೇಳಲಾಗುತ್ತಿತ್ತು. ಕೆಲವರು ವಿಚಿತ್ರವಾದ ರೋಗಗಳಿಂದ ಬಳಲುತ್ತಿದ್ದರು. ಇನ್ನೂ ಕೆಲವರು ಹಠಾತ್ತಾಗಿ ಮಾಯವಾಗುತ್ತಿದ್ದರು. ಈ ಭಯವು ಹಳ್ಳಿಯವರನ್ನು ಆ ಬಂಗಳೆಯತ್ತ ತಿರುಗಿಯೂ ನೋಡದಂತೆ ಮಾಡಿತ್ತು. ಆದರೆ ಈ ನಂಬಿಕೆಗಳನ್ನು ವಿರೋಧಿಸಿ ಅವುಗಳ ಹಿಂದಿನ ರಹಸ್ಯವನ್ನು ಬಯಲಿಗೆಳೆಯಲು 3 ಯುವಕರು ನಿರ್ಧರಿಸಿದರು. ಅವರು ಡಾಕ್ಟರ್ ವಿಜಯ್, ಒಬ್ಬ ಬುದ್ಧಿವಂತ ವಿಜ್ಞಾನಿ ಹಾಗೂ ವೈದ್ಯಕೀಯ ಸಂಶೋಧಕ, ರೇಖಾ, ಒಬ್ಬ ದಿಟ್ಟ ಸಾಹಸಿ ಪತ್ರಕರ್ತೆ, ಹಾಗೂ ಅರ್ಜುನ್, ಒಬ್ಬ ಕುತೂಹಲಕಾರಿ ನುರಿತ ತಂತ್ರಜ್ಞ. ಇವರೆಲ್ಲರೂ ತಮ್ಮ ತಮ್ಮ ವೃತ್ತಿಗಳಲ್ಲಿ ಉನ್ನತ ಸಾಧನೆ ಮಾಡಿದವರು. ಆದರೆ ಅವರ ನಿಜವಾದ ಉತ್ಸಾಹ ಅಜ್ಞಾತವನ್ನು ಬಯಲಿಗೆಳೆಯುವುದಾಗಿತ್ತು. ಒಂದು ದಿನ ಮಾಲೂರು ಹಳ್ಳಿಯ ಸುದ್ದಿ ತಿಳಿದ ರೇಖಾ ಈ ರಹಸ್ಯದ ಮೇಲೆ ಒಂದು ಲೇಖನ ಬರೆಯಲು ನಿರ್ಧರಿಸಿದಳು. ಅವಳು ಡಾಕ್ಟರ್ ವಿಜಯ್ ಮತ್ತು ಅರ್ಜುನ್ ಅವರನ್ನು ಈ ಸಾಹಸಕ್ಕೆ ಆಹ್ವಾನಿಸಿದಳು. ಮನುಷ್ಯರ ಆಲೋಚನೆಗಳು ಭಯದಿಂದ ತುಂಬಿರುವಾಗ ವಾಸ್ತವವು ಮಸುಕಾಗಿ ಕಾಣುತ್ತದೆ ಎಂದು ಡಾಕ್ಟರ್ ವಿಜಯ್ ವಿಶ್ಲೇಷಿಸಿದರು. ಅಲ್ಲಿ ದೆವ್ವಗಳು ಇರಬಹುದು ಅಥವಾ ಇಲ್ಲದೆ ಇರಬಹುದು, ಆದರೆ ಅಲ್ಲಿ ಖಂಡಿತವಾಗಿಯೂ ಯಾವುದೋ ಒಂದು ರಹಸ್ಯ ಇದೆ. ಇದು ಕೇವಲ ರಹಸ್ಯವಲ್ಲ, ರೇಖಾ ಉತ್ಸಾಹದಿಂದ ಹೇಳಿದರು. ಇದು ರಹಸ್ಯ ಕಾರ್ಯಾಚರಣೆ. ನಾವು ಆ ದೆವ್ವದ ಕಥೆಯ ಹಿಂದೆ ಅಡಗಿರುವ ಸತ್ಯವನ್ನು ಹೊರಗೆ ತರಬೇಕು. ಅರ್ಜುನ್ ನಗುತ್ತಾ, ನಾನು ನನ್ನ ಉಪಕರಣಗಳೊಂದಿಗೆ ಸಿದ್ಧ. ಪ್ರೇತಗಳು ನಿಜವಾಗಿಯೂ ಇದ್ದರೆ ನನ್ನ ಥರ್ಮಲ್ ಕ್ಯಾಮರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಡಿಟೆಕ್ಟರ್ ಮತ್ತು ಇನ್ನಿತರೆ ಉಪಕರಣಗಳು ಅವುಗಳ ಅಸ್ತಿತ್ವವನ್ನು ಖಂಡಿತ ದೃಢಪಡಿಸುತ್ತವೆ. 3 ದಿನಗಳ ನಂತರ ಅಗತ್ಯ ಉಪಕರಣಗಳು ಮತ್ತು ಧೈರ್ಯದೊಂದಿಗೆ ಅವರು ಮಾಲೂರಿಗೆ ಪ್ರಯಾಣ ಬೆಳೆಸಿದರು. ಹಳ್ಳಿಯ ಹೊರಗಿನಿಂದಲೇ ಕಮಲೇಶ್ವರ ಭವನ ಭಯಾನಕವಾಗಿ ಕಾಣುತ್ತಿತ್ತು. ಅದರ ಗೋಡೆಗಳು ಪಾಚಿಗಳಿಂದ ಆವೃತವಾಗಿದ್ದವು. ಕಪ್ಪು ಬಣ್ಣದ ಬಾಗಿಲುಗಳು ಹಾಳಾಗಿದ್ದವು ಮತ್ತು ಗಾಳಿಯಲ್ಲಿ ಒಂದು ರೀತಿಯ ದುರ್ವಾಸನೆ ಹರಡಿತ್ತು. ಹಳ್ಳಿಯ ಮುಖ್ಯಸ್ಥರು ಅವರನ್ನು ತಡೆದು ಆ ಬಂಗಳೆಯ ಬಗ್ಗೆ ಎಚ್ಚರಿಕೆ ನೀಡಿದರು. ಹೋಗಬೇಡಿ, ಅಲ್ಲಿ ಏನೋ ದುಷ್ಟಶಕ್ತಿ ಇದೆ, ಅದು ಯಾರಿಗೂ ಬಿಡುವುದಿಲ್ಲ. ಆದರೆ 3 ಅವರ ಮಾತನ್ನು ಕೇಳಲಿಲ್ಲ. ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದರು. ಕಮಲೇಶ್ವರ ಭವನದ ಮುಖ್ಯ ದ್ವಾರವು ಗಡಗಡ ಶಬ್ದ ಮಾಡುತ್ತಾ ತೆರೆಯಿತು. ಒಳಗೆ ಧೂಳು, ಬಲೆ ಮತ್ತು ಕಸಗಳಿಂದ ಆವೃತವಾದ ಹಾಲ್ ಕಾಣಿಸಿತು. ಅದರ ಗೋಡೆಯ ಮೇಲೆ ಹಳೆಯ ರಾಜವಂಶದ ಕಥೆಗಳ ಚಿತ್ರಗಳು ವಿಚಿತ್ರವಾಗಿ ಗೋಚರಿಸುತ್ತಿದ್ದವು. ಹಳೆಯ ದೀಪಗಳು ಮತ್ತು ಪೀಠೋಪಕರಣಗಳು ಅಲ್ಲಿನ ವಾತಾವರಣವನ್ನು ಮತ್ತಷ್ಟು ಭಯಾನಕವಾಗಿಸಿದ್ದವು. ಅವರು ಒಳಗೆ ಹೋಗುತ್ತಿದ್ದಂತೆ ಒಂದು ತಂಪಾದ ಗಾಳಿ ಬೀಸಿತು. ಇದರಿಂದ ಅರ್ಜುನ್ ಮೈ ಜುಮ್ ಎಂದಿತು. ಆದರೆ ರೇಖಾ ತನ್ನ ಕ್ಯಾಮ್ರಾವನ್ನು ಹಿಡಿದು ಪ್ರತಿ ಕೋಣೆಯನ್ನು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದಳು. ಡಾಕ್ಟರ್ ವಿಜಯ್ ಅವರು ತಮ್ಮ ಉಪಕರಣಗಳೊಂದಿಗೆ ಪ್ರತಿಯೊಂದು ಮೂಲೆಯನ್ನು ಪರಿಶೀಲಿಸುತ್ತಿದ್ದರು. ಅವರು ತಕ್ಷಣವೇ, ಗಮನವಿರಲಿ, ವಾತಾವರಣದಲ್ಲಿ ಯಾವುದೋ ಒಂದು ಅಜ್ಞಾತ ಶಕ್ತಿ ಇದೆ, ಆದರೆ ಅದು ಭೂತಗಳದ್ದಲ್ಲ. ಇದು ಕೇವಲ ರೇಡಿಯೇಷನ್ ಮಾತ್ರ, ಭೂತಗಳದ್ದಲ್ಲ. ಅವರು ಮುಂದೆ ಸಾಗುತ್ತಿದ್ದಂತೆ ಒಂದು ಕೊಠಡಿಯಿಂದ ವಿಚಿತ್ರವಾದ ಬಾಗಿಲುಗಳ ಗಲಾಟೆ ಕೇಳಿಬಂತು. ಅರ್ಜುನ್ ಭಯದಿಂದ ಡಾಕ್ಟರ್ ವಿಜಯ್ ಅವರನ್ನು ನೋಡಿದನು. ಆದರೆ ವಿಜಯ್ ನಗುತ್ತಾ, ಅರ್ಜುನ್, ಭಯಪಡಬೇಡ, ಅದು ಬಾಗಿಲುಗಳ ಘರ್ಷಣೆ ಅಷ್ಟೇ, ಬೇರೇನು ಅಲ್ಲ ಎಂದು ಹೇಳಿದರು.
ರೇಖಾ ಆ ಸದ್ದನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಾ, ಇದು ಕೇವಲ ಭೂತವಲ್ಲ, ಬೇರೇನೋ ಇದೆ ಎಂದು ಹೇಳಿದರು. ನಂತರ ಅವರು ಮುಖ್ಯ ಹಾಲ್ನ ಮಧ್ಯದಲ್ಲಿ ಒಂದು ದೊಡ್ಡ ದರ್ಬಾರು ಕೋಣೆಯನ್ನು ಕಂಡರು. ಅಲ್ಲಿ ಒಂದು ವಿಚಿತ್ರವಾದ ಬೆಳಕು ಗೋಡೆಗಳ ಮೇಲಿದ್ದ ಚಿತ್ರಗಳ ಮೇಲೆ ಪ್ರತಿಫಲಿಸುತ್ತಿತ್ತು. ಆ ಬೆಳಕಿನಲ್ಲಿ ಡಾಕ್ಟರ್ ವಿಜಯ್ರ ಉಪಕರಣಗಳು ರೇಡಿಯೇಷನ್ಗಳನ್ನು ತೋರಿಸಿದವು. ರೇಖಾ ಆ ಸ್ಥಳದ ಬಗ್ಗೆ ರಹಸ್ಯವನ್ನು ಕಂಡುಕೊಳ್ಳಲು ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿದಳು. ಅಲ್ಲಿ ಆ ಬಂಗಲೆಯ ಹಿಂದಿನ ಒಡೆಯ ಶ್ರೀಮಂತ ಕಮಲೇಶ್, ಅವನು ತನ್ನ ಅಮೂಲ್ಯ ಸಂಪತ್ತನ್ನು ಅಡಗಿಸಿಟ್ಟಿದ್ದಾನೆ ಎಂದು ಕಂಡುಕೊಂಡರು. ಅವರು ಮುಂದೆ ಸಾಗಿದಂತೆ ಒಂದು ಕೋಣೆಯಲ್ಲಿ ಅವರು ಒಂದು ವಿಚಿತ್ರವಾದ ಶಬ್ದವನ್ನು ಕೇಳಿದರು. ಅದು ಯಾರೋ ಮಾತನಾಡುತ್ತಿರುವಂತೆ ಇತ್ತು. ಅರ್ಜುನ್, ಯಾರೋ ನಮ್ಮನ್ನು ಮಾತನಾಡುತ್ತಿದ್ದಾರೆ ಎಂದು ಭಯದಿಂದ ಹೇಳಿದನು. ಆದರೆ ಡಾಕ್ಟರ್ ವಿಜಯ್, ಇಲ್ಲ, ಅದು ಯಾರೋ ಮಾತನಾಡುತ್ತಿಲ್ಲ, ಅದು ಹಳೆಯ ರೆಕಾರ್ಡ್ ಯಂತ್ರದಿಂದ ಬರುತ್ತಿದೆ ಎಂದು ವಿವರಿಸಿದರು. ಅವರು ಹಳೆಯ ರೆಕಾರ್ಡ್ ಯಂತ್ರವನ್ನು ಕಂಡುಕೊಂಡಾಗ ಡಾಕ್ಟರ್ ವಿಜಯ್ ಅದನ್ನು ಪರೀಕ್ಷಿಸಿ, ಇದು ಈ ಬಂಗಲೆಯಲ್ಲಿ ಆಗಿರುವ ಹತ್ಯೆಗಳ ಬಗ್ಗೆ ತಿಳಿಸುತ್ತದೆ. ಈ ಭೂತ ಭವನವು ಕೇವಲ ಜನರನ್ನು ಹೆದರಿಸಲು ಬಳಸಲಾಗುತ್ತಿದೆ. ನಂತರ ಅವರು ಒಂದು ರಹಸ್ಯ ದ್ವಾರವನ್ನು ಕಂಡರು. ಅದರ ಹಿಂದೆ ಏನಿದೆ ಎಂದು ತಿಳಿಯಲು ಅವರು ಸಾಹಸಕ್ಕೆ ಹೊರಟರು. ಅವರು ಆ ದ್ವಾರವನ್ನು ತೆಗೆದಾಗ ಒಂದು ದೊಡ್ಡ ಸುರಂಗ ಅವರಿಗೆ ಕಾಣಿಸಿತು. ಆ ಸುರಂಗವು ಬಹಳ ಕತ್ತಲೆಯಾಗಿತ್ತು. ಅದರ ಕೊನೆಯಲ್ಲಿ ಏನೋ ಮಿನುಗುತ್ತಿತ್ತು. ಅರ್ಜುನ್, ಅಲ್ಲಿ ಏನಾದರೂ ಇರಬಹುದು, ಆದರೆ ನಮಗೆ ಏನೂ ಕಾಣುತ್ತಿಲ್ಲ ಎಂದು ಹೇಳಿದರು. ಅವರು ಸುರಂಗದಲ್ಲಿ ಸಾಗುತ್ತಿದ್ದಾಗ ಅವರಿಗೆ ಒಂದು ದೊಡ್ಡ ಕಂಬ ಕಾಣಿಸಿತು. ಆ ಕಂಬದ ಮೇಲೆ ರಹಸ್ಯಗಳು ಅಡಗಿವೆ ಎಂದು ರೇಖಾ ತಿಳಿಸಿದಳು. ಅವರು ಕಂಬದ ಮೇಲೆ ಕೈಯಿಟ್ಟಾಗ ಒಂದು ಗುಂಡಿಯು ಕೆಳಗೆ ಕುಸಿಯಿತು. ಆ ಗುಂಡಿಯೊಳಗೆ ಒಂದು ನಿಗೂಢವಾದ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಕೆಲವು ಪುರಾತನವಾದ ಗ್ರಂಥಗಳು ಮತ್ತು ನಕ್ಷೆಗಳು ಇದ್ದವು. ಅವುಗಳಲ್ಲಿ ಈ ಬಂಗಲೆಯ ರಹಸ್ಯ ಸಂಪತ್ತಿನ ಬಗ್ಗೆ ಮಾಹಿತಿ ಇತ್ತು. ಗ್ರಂಥಗಳು ಮತ್ತು ನಕ್ಷೆಗಳನ್ನು ಪರಿಶೀಲಿಸಿದ ನಂತರ ಡಾಕ್ಟರ್ ವಿಜಯ್ ಮತ್ತು ಅರ್ಜುನ್, ಕಮಲೇಶ್ ತನ್ನ ಸಂಪತ್ತನ್ನು ಈ ಭವನದಲ್ಲಿ ಅಡಗಿಸಿ ಇಟ್ಟಿದ್ದಾನೆ ಮತ್ತು ಅದಕ್ಕೆ ರಕ್ಷಣೆ ನೀಡಲು ಅವನು ಕೆಲವು ವೈಜ್ಞಾನಿಕ ತಂತ್ರಗಳನ್ನು ಬಳಸಿದ್ದಾನೆ ಎಂದು ಕಂಡುಕೊಂಡರು. ಉದಾಹರಣೆಗೆ, ಗೋಡೆಗಳ ಮೇಲೆ ವಿಚಿತ್ರವಾದ ಸದ್ದುಗಳನ್ನು ಉಂಟು ಮಾಡಲು ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬಾಗಿಲುಗಳು ಹಾಗೂ ಕಿಟಕಿಗಳ ಮಧ್ಯೆ ಕೃತಕ ಗಾಳಿಯ ಪ್ರವಾಹವನ್ನು ಸೃಷ್ಟಿಸಿ ವಿಚಿತ್ರ ಶಬ್ದಗಳನ್ನು ಹೊರಹೊಮ್ಮಿಸಲಾಗುತ್ತಿತ್ತು. ಇವೆಲ್ಲವೂ ಜನರನ್ನು ಭಯಪಡಿಸಲು ಮತ್ತು ತನ್ನ ಸಂಪತ್ತನ್ನು ರಕ್ಷಿಸಲು ಮಾಡಿದ ಒಂದು ವ್ಯವಸ್ಥೆ ಎಂದು ಅವರು ನಿರ್ಧರಿಸಿದರು. ಆಗ ರೇಖಾ, ನಮಗೆ ಒಂದು ವಿಷಯ ತಿಳಿದಿದೆ. ಇಲ್ಲಿ ದೆವ್ವಗಳಿಲ್ಲ. ಕಮಲೇಶ್ ಎಂಬ ವ್ಯಕ್ತಿ ತನ್ನ ಸಂಪತ್ತನ್ನು ಅಡಗಿಸಲು ಈ ಬಂಗಲೆಯನ್ನು ಬಳಸಿದ್ದಾನೆ. ಅವನ ವಿಚಿತ್ರ ತಂತ್ರಜ್ಞಾನಗಳು ನಮ್ಮನ್ನು ಮೋಸ ಮಾಡುತ್ತಿದ್ದವು ಎಂದು ಘೋಷಿಸಿದರು. ಅವರು ಸಂಪೂರ್ಣ ಕಟ್ಟಡವನ್ನು ಪರಿಶೀಲಿಸಿದಾಗ ಕಟ್ಟಡದ ನೆಲಮಾಳಿಗೆಯಲ್ಲಿ ಅವರಿಗೆ ಒಂದು ದೊಡ್ಡ ಕಮಾನು ಗೋಚರಿಸಿತು. ಆ ಕಮಾನಿನಲ್ಲಿ ಕಮಲೇಶನ ಬಂಗಾರದ ಆಭರಣಗಳು, ನಾಣ್ಯಗಳು ಮತ್ತು ಇನ್ನಿತರೆ ಸಂಪತ್ತು ಇತ್ತು. ಇದು ಕಮಲೇಶ್ ಮತ್ತು ಅವನ ಸಹಚರರು ಹಳ್ಳಿ ಜನರ ಬಳಿ ಮೋಸದಿಂದ ಸಂಪಾದಿಸಿದ ಹಣ ಎಂದು ತಿಳಿದು ಬಂದಿತು. ಈ ಸಂಪತ್ತು ಕೇವಲ ಸಂಪತ್ತಾಗಿರಲಿಲ್ಲ, ಅದು ಅನೇಕ ಹಳ್ಳಿ ಜನರ ಪರಿಶ್ರಮದ ಫಲವಾಗಿತ್ತು. ಡಾಕ್ಟರ್ ವಿಜಯ್, ರೇಖಾ ಮತ್ತು ಅರ್ಜುನ್ ಈ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿ ಪೊಲೀಸ್ ಅಧಿಕಾರಿಗೆ ವರದಿ ನೀಡಿದರು. ಪೊಲೀಸರು ಬಂದು ಕಮಲೇಶನನ್ನು ಬಂಧಿಸಿದರು. ಅವನ ಸಹಚರರನ್ನು ತನಿಖೆಗೆ ಒಳಪಡಿಸಲಾಯಿತು. ಹಳ್ಳಿ ಜನರು ಇವರೆಲ್ಲರ ಸಾಹಸಕ್ಕೆ ಬೆರಗಾದರು. ಪ್ರೇತ ಭವನ ಎಂದೇ ನಂಬಿಕೊಂಡಿದ್ದ ಸ್ಥಳವು ಕೇವಲ ಒಬ್ಬ ವಂಚಕನ ತಂತ್ರಗಳ ಒಂದು ಭಾಗವಾಗಿತ್ತು ಎಂದು ಅವರಿಗೆ ತಿಳಿಯಿತು. ರೇಖಾ ಈ ಸಾಹಸದ ಬಗ್ಗೆ ಒಂದು ಲೇಖನ ಬರೆದಳು ಮತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಪಡೆಯಿತು. ಡಾಕ್ಟರ್ ವಿಜಯ್ ಮತ್ತು ಅರ್ಜುನ್ ತಮ್ಮ ವೈಜ್ಞಾನಿಕ ಸಂಶೋಧನೆ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಅವರು ಹಳ್ಳಿ ಜನರಿಗೆ ವಿಜ್ಞಾನ ಮತ್ತು ತರ್ಕಬದ್ಧ ಚಿಂತನೆಯ ಮಹತ್ವದ ಬಗ್ಗೆ ತಿಳಿ ಹೇಳಿದರು. ಈ ಘಟನೆಯು ಹಳ್ಳಿ ಜನರ ನಂಬಿಕೆಗಳಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು. ಕಮಲೇಶನ ಸಂಪತ್ತನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಹಳ್ಳಿ ಜನರ ಒಳಿತಿಗೆ ಬಳಸಲಾಯಿತು. ಕಮಲೇಶ್ವರ ಪ್ರೇತ ಭವನ ಈಗ ಮಾಲೂರು ವಿಜ್ಞಾನ ಕೇಂದ್ರ ಎಂದು ಕರೆಯಲ್ಪಟ್ಟಿತು. ಆ ಕಟ್ಟಡದಲ್ಲಿರುವ ಪ್ರತಿಯೊಂದು ಮೂಲೆಯೂ ಯುವಕರಿಗೆ ವಿಜ್ಞಾನದ ಮಹತ್ವವನ್ನು ಕಲಿಸುವ ಒಂದು ಪ್ರಯೋಗಾಲಯವಾಯಿತು. ಇದು ಕೇವಲ ಒಂದು ಕಟ್ಟಡದ ರಹಸ್ಯದ ಆಚೆ ಅದೃಶ್ಯವಾದ ಭಯ ಮತ್ತು ಮೂಢನಂಬಿಕೆಗಳನ್ನು ನಿರ್ಮೂಲನ ಮಾಡುವ ಸತ್ಯದ ಗೆಲುವಾಯಿತು. ಇದು ಪ್ರೇತಗಳು ಮತ್ತು ದೆವ್ವಗಳು ಇಲ್ಲ ಎಂದು ತೋರಿಸುವ ಒಂದು ಕಥೆಯಲ್ಲ,
ಆದರೆ ಮನುಷ್ಯನ ಮನಸ್ಸಿನಲ್ಲಿ ಮೂಢನಂಬಿಕೆಗಳನ್ನು ವೈಜ್ಞಾನಿಕವಾಗಿ ಪರಿಹರಿಸುವ ಕಥೆ. ಇದು ತರ್ಕಬದ್ಧ ಚಿಂತನೆ, ಧೈರ್ಯ ಮತ್ತು ಕುತೂಹಲದ ಗೆಲುವಿನ ಕಥೆ. ಈ ಕಥೆ ನಿಮಗೆಲ್ಲ ಇಷ್ಟವಾಯಿತು ಎಂದು ನಾನಾದರೂ ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.